ಏನು ಗುರು ಇಷ್ಟು ಡೇಂಜರ್ ಆಗಿದೆ ಇದು. ಈ ಗುಹೆಯಲ್ಲಿ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಮಳೆ ಹೊಡೆದಿದ್ದಾರೆ, ದಪ್ಪ ದಪ್ಪ ಮಳೆಗಳು. ಇಲ್ಲಿಂದ ಯಾಮಾರು ಬಿದ್ದರೆ ಪಾತಾಳನೆ. ನೋಡಿ ಇದೆ ಆ ಸರ್ಪಣಿ. ಶ್ರೀ ಆದಿಚುಂಚನಗಿರಿಯ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಈ ವಿಡಿಯೋದಲ್ಲಿ ಈ ಬೆಟ್ಟದ ಒಂದು ಟಾಪ್ ವ್ಯೂನ ಎಕ್ಸ್ಪ್ಲೋರ್ ಮಾಡೋಣ. ಮತ್ತ್ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಡೌನಿಂದ ಟಾಪಿಗೆ ಈ ಥರ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಈ ಜಾಗದಲ್ಲಿ ನಾವು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗವಿಗಳನ್ನ ನೋಡ್ಬೋದು. ನೋಡಿ, ಇಲ್ಲೊಂದು ಗುಹೆ ಇದೆ, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಟೆಂಪಲ್ ಮುಗಿಸ್ಕೊಂಡು ನೀವು ಬೆಟ್ಟ ಹತ್ತೋ ಟೈಮಲ್ಲಿ ಅಲ್ಲಲ್ಲಿ ಮರಗಳಿರುತ್ತೆ. ಸೊ ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಎಲೆಗಳೆಲ್ಲ ಉದುರೋಗಿದೆ. ಸೊ ಮಳೆಗಾಲದಲ್ಲಿ ಎಲ್ಲ ಹಚ್ಚ ಹಸಿರಾಗಿರೋದ್ರಿಂದ ಆ ನೆರಳು ನಿಮಗೆ ಸಿಗುತ್ತೆ ಬೆಟ್ಟ ಹತ್ತೋ ಟೈಮಲ್ಲಿ. ಈ ಗುಹೆ ಕತ್ತಲೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ ಇದು. ಬನ್ನಿ ಹೋಗೋಣ. ಈ ಗುಹೆ ಹೊರಗಡೆ ನಮಗೆ ತಂದೆ ಕಾಣಿಸ್ತಾನೆ ನೋಡಿ. ಈ ಗುಹೆಯಲ್ಲಿ ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಸೊ ಆ್ಯಕ್ಚುಲಿ ಬಹಳ ಕತ್ಲೆ ಇದೆ. ದಾರಿ ಎಲ್ಲಿಗೆ ಸಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನೋಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗುಹೆ ಒಳಗಡೆ ದೇವಸ್ಥಾನ ಇದೆ. ಜನನೂ ಕಮ್ಮಿ ಇದ್ದಾರೆ, ಯಾಕೆಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಷ್ಟು ಜನ ಕಾಣಿಸ್ತಾ ಇಲ್ಲ. ಹಾಲಿಡೇ ದಿನ ಜಾಸ್ತಿ ಬರ್ತಾರೆ. ಈ ಹಾದಿ ಚೇಳೂರು ಕಂಬಕ್ಕೆ ಹೋಗ್ತಕ್ಕಂಥ ದಾರಿ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಚೇಳೂರು ಕಂಬ. ತುಂಬ ಚೆನ್ನಾಗಿದೆ, ಯಾಕೆಂದರೆ ಜನಗಳೇ ಇಲ್ಲ. ಈ ಥರ ಕಂಬಿಗಳು ಮಾಡಿದ್ದಾರೆ. ಕಂಬಿಗಳ ಮೇಲೆ ಹತ್ಕೊಂಡು ನಾವು ಟಾಪ್ನ ರೀಚ್ ಆಗಬೇಕು. ನೋಡೋಣ ಬನ್ನಿ ಹೇಗಿದೆ. ಬಟ್ ಬರೀ ಕಾಲಲ್ಲಿ ಕಂಬಿಗಳ ಮೇಲೆ ಕಾಲಿಟ್ಟಾಗ ಬಹಳ ಪೇನ್ ಆಗ್ತಾ ಇದೆ. ನೋಡಿ, ಚೇಳೂರು ಕಂಬ ಕಾಣಿಸ್ತಾ ಇದೆ. ಇದೇ ಆ ಚೇಳೂರು ಕಂಬ. ಐ ಥಿಂಕ್ ಇದರ ಟಾಪಲ್ಲಿ ದೀಪ ಹಚ್ತಾರೆ. ಇನ್ನೂ ಹೋಗಬೇಕು ಮತ್ತೆ ಮೇಲೆ. ಗಾಳಿ ಕಂಬ ಅಂತಿದೆ, ಫುಲ್ಲು ಟಾಪಲ್ಲಿದೆ. ಅದನ್ನು ಚೈನ್ ಸಹಾಯದಿಂದ ಹತ್ತಬೇಕು. ಅರೌಂಡು ಒಂದು 20 ಮೀಟರ್ಸ್ ಹೈಟ್ ಇದೆ. ಬಹಳ ಅಮೇಝಿಂಗ್ ಆಗಿದೆ, ಬಹಳ ಅಡ್ವೆಂಚರ್ ಆಗಿದೆ. ಅದಂತೂ ಮಾತ್ರ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ. ಓಹೋ, ಎಲ್ಲಿ ಬಂದು ಸಿಗಾಕೊಂಡೆ. ಎಷ್ಟು ಇಕ್ಕಟ್ಟಾಗಿದೆ ಗುರುದು. ಬಾಬಾ, ಹೆಂಗಪ್ಪ ಇಳಿಯೋದು? ವಿಡಿಯೋ ಮಾಡ್ಕೊಂಡು ಇಳಿಯೋದು ಭಾಳ ಕಷ್ಟ ಇದೆ. ಟ್ರೈ ಮಾಡೋಣ ಬನ್ನಿ. ಏನು ಗುರು, ಇಷ್ಟು ಅಡ್ವೆಂಚರಸ್ ಇದೆ. ದೇವರಾಣೆ ಇಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು. ಮುಳ್ಳಿನ ಗಿಡ ಇವು, ಚುಚ್ಚಿದ್ರೆ ಬ್ಲೇಡ್.
ಇನ್ನೊಂದು ಮಸ್ತು ವ್ಯೂನ ತೋರಿಸ್ತೀನಿ ನೋಡಿ. 2 ಬಂಡೆಗಳ ಮಧ್ಯೆ ಚೂಪಾದ ಬಂಡೆ ನಿಂತ್ಕೊಂಡಿದೆ. ಅದ್ರ ಬ್ಯಾಕ್ಗ್ರೌಂಡಲ್ಲಿ ನಮಗೆ ವ್ಯೂ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ನೋಡಿ ಆ ವ್ಯೂನ. ವಾವ್, ಇಲ್ಲಿಂದ ಯಾಮಾರು ಬಿದ್ದರೆ ಪಾತಾಳನೇ. ಆ ಮೇಲಿರೋ ಶಿವನೇ ಕಾಪಾಡಬೇಕಾಗುತ್ತಷ್ಟೆ. ನೋಡಿ, ಒಂದು ಬೇಜಾರು ವಿಚಾರ ಏನು ಅಂದರೆ, ಸೊ ಯಾರೇ ಆ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಕವರ್ಸ್ನಾಗಿರ್ಬೋದು ತೊಗೊಂಡು ಬಂದರೆ ವಾಪಸ್ ತೊಗೊಂಡೋಗಿ ಒಂದು ಡಸ್ಟ್ಬಿನಿಗೆ ಹಾಕಿ. ಯಾವುದೇ ಕಾರಣಕ್ಕೂ ಬೆಟ್ಟಗಳಲ್ಲಿ ಮಾತ್ರ ಈ ಥರ ಗಲೀಜು ಮಾಡಬೇಡಿ. ಏಕೆಂದರೆ ನಾವು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಬರೇ ಪ್ಲಾಸ್ಟಿಕ್ಗಳೇ ಕಾಣಿಸ್ತಿದೆ, ತುಂಬ ಗಲೀಜಾಗುತ್ತೆ. ಸೊ ನೇಚರ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಫ್ಯೂಚರ್ಗೂ ಅದು ಹೆಲ್ಪ್ ಆಗುತ್ತೆ. ಏನು ಗುರು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬೆಟ್ಟದ. ಸೊ ಬಂಡೆಗಳನ್ನ ಹತ್ತುತ್ತೀವಿ, ರೋಪ್ ಇಟ್ಕೊಂಡು ಹತ್ತುತ್ತೀವಿ. ಬಟ್ ಇಲ್ಲಿ ನೋಡಿ, ಮಳೆ ಹೊಡೆದಿದ್ದಾರೆ, ದಪ್ಪ ಮಳೆಗಳು. ಸೊ ಅದ್ರ ಮೇಲೆ ಹತ್ತೋದು ಡೆಫಿನೆಟ್ಲಿ ಎಷ್ಟು ಅಡ್ವೆಂಚರಾಗಿ, ಎಷ್ಟು ಮಜಾ ಕೊಡ್ತಾ ಇದೆ ಅಂದರೆ ನನಗಂತೂ ಭಾಳ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಆ ಎಂಜಾಯ್ಮೆಂಟು ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವೂ ಹತ್ತಿರಂತೆ. ಏನು ಗುರು ಇದು? ಹಾ ಯಾ ಮಾರಿದ್ರೆ ಕೈಲಾಸ ಸೇರ್ಕೊಳ್ಳೋದು ಗ್ಯಾರಂಟಿ ಅಷ್ಟೇ. ನೋಡ್ಗುರು, ಎಷ್ಟು ಡೀಪ್ ಆಗಿದೆ, ಎಷ್ಟು ಡೀಪ್ ಆಗಿದೆ. ಯಾವುದೇ ಕಾರಣಕ್ಕೂ ಭಾಳ ಹೆದರ್ಕೊಳ್ತಕ್ಕಂಥ ಹೆಣ್ಮಕ್ಳು ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ನಮಗೆ ಭಯ ಆಗ್ತಾ ಇದೆ ಹತ್ತಕ್ಕಂತೂ. ಬಹಳ ಡೇಂಜರ್ ಆಗಿದೆ ಅಂತ ಹೇಳ್ಬೋದು. ಡೇಂಜರ್ ಇನ್ನೂ ಇದೆ. ಪಾಪ ಹಂಗೆ ಹತ್ತದೇ ಕಷ್ಟ. ವಿಡಿಯೋ ಮಾಡ್ಕೊಂಡು ಬೇರೆ ಹತ್ತ. ಒಂದು ಸ್ಟೇಜ್ಗೆ ಹತ್ತಿ ಬಂದಾಯಿತು. ಸೊ ನಾನು ಆಗಲೇ ನಿಮಗೆ ಹೇಳಿದ್ದೆ, ಕಬ್ಬಿಣದ ಸರಪಣಿ ಇರುತ್ತೆ, ಅದನ್ನು ಹಿಡ್ಕೊಂಡು ಹತ್ತಬೇಕು. ಅದು 20 ಮೀಟರ್ಸ್ ಅಷ್ಟು ಹೈಟ್ ಇರುತ್ತೆ ಅಂತ. ಅಲ್ಲಿಗೆ ಹೋಗೋಣ ಬನ್ನಿ. ಇವಾಗ ಹೆಂಗಿರುತ್ತೆ ತೋರಿಸ್ತೀನಿ. ಸರಪಣಿ ಹತ್ತೋ ಸಮಯ ಬಂದಾಯಿತು. ನೋಡಿ, ಇದೇ ಆ ಸರಪಣಿ, ಇದೇ ಹಿಡ್ಕೊಂಡು ಹತ್ಬೇಕಾಗಿರೋದು. ನೋಡೋ ಬನ್ನಿ, ವಿಡಿಯೋ ಮಾಡ್ಕೊಂಡು ಎತ್ತಕ್ಕೆ ಟ್ರೈ ಮಾಡ್ತೀನಿ. ಆದರೂ ಭಾಳ ಕಷ್ಟ ಇದೆ. ನೋಡೋಣ ಬನ್ನಿ. ಚೈನ್ ಹಿಡಿತಾ ಇದ್ದೀನಿ. ನಿಮ್ಮ ಆರ್ಮ್ಸು ಭಾಳ ಸ್ಟ್ರೆಂತ್ ಆಗಿರಬೇಕು ಇದನ್ನು ಹತ್ತೀವಿ ಅಂದರೆ. ವಿಡಿಯೋ ಮಾಡ್ಕೊಂಡು ಹತ್ಬೋದಾ? ಕೈಯೆಲ್ಲ ನೋಡ್ತಾ ಇದೆ ಭಾಳ. ನಾರ್ಮಲಾಗಿ ಹತ್ತಕ್ಕೆ ಕಷ್ಟ, ವಿಡಿಯೋ ಮಾಡ್ಕೊಂಡೆಲ್ಲ ಯಪ್ಪ. ಏನು ಗುರು, ಎಷ್ಟು ಡೇಂಜರ್ ಆಗಿದೆ ಇದು. ಕಾಲೆಲ್ಲ ಸ್ಲಿಪ್ ಆಗ್ತಿದೆ. ಜೊತೆಲಿ ಯಾರೋ ಕರ್ಕೊಂಬರ್ಬೇಕಾಯ್ತು. ಬಿದ್ದಿದ್ರೆ ತಗೊಂಡು ಹೋಗಕ್ಕೆ ಒಬ್ರು ಇದ್ದಿದ್ರೆ ಚೆನ್ನಾಗಿರೋದು. ಬಹಳ ಡೇಂಜರ್ ಆಗಿದೆ ಬೆಟ್ಟ. ಮೋಸ್ಟ್ ಪೀಕೆಸ್ಟ್ ಪ್ಲೇಸ್ ಇದು. ಎಷ್ಟೋ ಜನ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ, ಹತ್ತಕ್ಕೆ ಹೋಗಲ್ಲ.
ಯಾಕಪ್ಪ ಇವತ್ತು ಒಂದೇ ಒಂದು ಪರ್ಸನ್ ಕಾಣಿಸ್ತಾ ಇಲ್ಲ ಇಲ್ಲಿ. ಏನು ನಾನು ಬಂದಿದ್ದೀನಿ ಅಂತನೋ ಏನಪ್ಪ. ಫೈನಲಿ ಹತ್ತಾಯಿತು ನೋಡಿ. ಟಾಪಿಂದ ಬಾಟಮಿಗೆ ತೋರಿಸ್ತೀನಿ ಎಷ್ಟು ಡೇಂಜರಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲೇ ಹತ್ತಿರೋದು ನಾವು. ಆ್ಯಕ್ಚುಲಿ ನಾನು ಈ ಥರ ಬೆಟ್ಟಗಳನ್ನೇ ಭಾಳ ಇಷ್ಟಪಡೋದು. ನಾರ್ಮಲಾಗಿ ಬೆಟ್ಟ ಮೆಟ್ಲುಗಳಿಂದ ಹತ್ಕೊಂಡೋಗಿ ಅಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಬರೋದು ಇದೆಲ್ಲ ನಾರ್ಮಲ್ ಆಯಿತು. ಆ್ಯಕ್ಚುಲಿ ಟ್ರಕ್ಕಿಂಗು ಬಹಳ ಅಡ್ವೆಂಚರಾಗಿ ಮಜಾ ಕೊಡುವಂಥ ಸಿಚುವೇಶನ್ಸು ಇವೆ. ಇನ್ನು ಜಸ್ಟ್ 2 ಮಿನಿಟ್ಸಲ್ಲೇ ಬೆಟ್ಟದ ಟಾಪಲ್ಲಿ ಇರ್ತೀವಿ. ಓ ಮೈ ಗಾಡ್, ನಾನು ಹತ್ತಿರೋ ಬೆಟ್ಟದಲ್ಲಿ ಟಾಪ್ 1 ಅಡ್ವೆಂಚರ್ ಆಗಿರೋ ಬೆಟ್ಟ ಇದೆ, ಆದಿಚುಂಚನಗಿರಿ ಬೆಟ್ಟ. ಆಹಾ ಗುರು, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಬಿಸಿಲು ಹಂಗೆ ಹೊಡಿತಾ ಇದೆ. ಅಯ್ಯೋ ಡಬಲ್ ಮೀನಿಂಗು ಸರ್. ಇನ್ನೂ 2 ಹೆಜ್ಜೆ ಇದೆ, ಬನ್ನಿ ಹತ್ಕೊಳ್ಳೋಣ ಅದನ್ನು. ಫೈನಲಿ ಟಾಪ್ ವ್ಯೂನ ಹತ್ಬಿಟ್ಟು ನೋಡ್ತಾ ಇದ್ದೀವಿ. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂ ಮಾತ್ರ. ಇಲ್ಲಿಂದ ಒಂದೇ ಒಂದು ನರ ಪಿಳ್ಳೆನೂ ಇಲ್ಲ ಇಲ್ಲಿ. ಇಲ್ಲಿಂದ ನೋಡಿ ಟಾಪ್ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂಡ್ ಇದರ ಸರೌಂಡಿಂಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿಗೆ ನಮ್ಮ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂದಾಯಿತು. ಇವತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ, ನೀವು ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತಾ, ಮತ್ತೆ ಹೊಸ ವೀಡಿಯೋಗಳ ಜೊತೆ ಹೊಸ ಕಂಟೆಂಟು ಮತ್ತು ಹೊಸ ಬೆಟ್ಟಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಬರ್ತೀನಿ. ನಮ್ಗಳ ಜೊತೆ ಕೊನೆವರೆಗೂ ಸಾಥ್ ಕೊಡೋಕ್ಕೆ ನೀವಿದ್ದೀರಾ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.